ಹುಬ್ಳಿಯಲ್ಲಿ ನೇಹಾ ಹತ್ಯೆ ಖಂಡಿಸಿ ಧಾರವಾಡ ಬಂದ್ ಮಾಡಲಾಗ್ತಾ ಇದ್ದು ಅರ್ಧ ದಿನ ಮುಸ್ಲಿಮರ ವ್ಯಾಪಾರ ವಹಿವಾಟು ಬಂದ್ ಬಲವಂತವಾಗಿ ಅಂಗಡಿ ಮುಚ್ಚಿಸ್ತಾ ಇದ್ದಾರೆ ಕೆಲವು ಕಡೆ ಪ್ರತಿಭಟನಾಕಾರರು ನಗರದಲ್ಲಿ ಮುಸ್ಲಿಂ ಸಮುದಾಯದಿಂದ ಮೌನ ಮೆರವಣಿಗೆ ಕೂಡ ನಡೆಸಲಾಗ್ತಾ ಇದೆ ಅಂಜುಮಾನ್ ಇಸ್ಲಾಂ ಸಂಸ್ಥೆಯ ನೇತೃತ್ವದಲ್ಲಿ ಮೌನ ಮೆರವಣಿಗೆ ನಡೆಸೋದರ ಮುಖಾಂತರ ಕೈಗೆ ಕಪ್ಪು ಪಟ್ಟಿಯನ್ನ ಧರಿಸಿ ಡಿಸಿ ಕಚೇರಿವರೆಗೂ ಕೂಡ ಮೆರವಣಿಗೆ ಆರೋಪಿ ಫಯಾಜ್ಗೆ ಕಠಿಣ ಶಿಕ್ಷೆ ಆಗಬೇಕು ವಿಧಿಸಬೇಕು ಅಂತ ಆಗ್ರಹಿಸಿ ಒಂದು ಮೆರವಣಿಗೆ ಮಾಡಲಾಗ್ತಾ ಇದೆ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಕೂಡ ಈ ಸಂಘಟನೆಗಳು ಸಲ್ಲಿಸುತ್ತವೆ ಇದೀಗ ಮುಸ್ಲಿಂ ಸಮುದಾಯದಿಂದ ಮೌನ ಮೆರವಣಿಗೆ ಅಂಜುಮಾನ್ ಇಸ್ಲಾಂ ಸಂಸ್ಥೆ ಮೊನ್ನೆ ಅವರ ನೇಹಾ ಅವರ ಮನೆಗೂ ಕೂಡ ಭೇಟಿ ಕೊಟ್ಟಿತ್ತು ಅವರ ತಂದೆಗೆ ಸಾಂತ್ವನವನ್ನು ಹೇಳೋ ಕೆಲಸ ಮಾಡಿತ್ತು ಮತ್ತು ನಾವು ಯಾವುದೋ ಒಂದು ಧರ್ಮದ ಪರವಾಗಲ್ಲ ನ್ಯಾಯದ ಪರವಾಗಿರ್ತೀವಿ ಅಂತ ಹೇಳಿದ್ರು ಅದರಂತೆ ಇವತ್ತು ಅವರೇ ಸ್ವತಃ ಒಂದು ನಿರ್ಧಾರವನ್ನ ಮಾಡಿಕೊಂಡು ಮೆರವಣಿಗೆಗೆ ಮುಂದಾಗ್ತಾ ಇದ್ದಾರೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಜೊತೆಗೆ ಅರ್ಧ ದಿನ ವ್ಯಾಪಾರ ವಹಿವಾಟನ್ನ ಕೂಡ ಬಂದ್ ಮಾಡಿಸ್ತಾ ಇದ್ದಾರೆ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚೋದ್ರ ಮುಖಾಂತರ ಇದು ಧಾರವಾಡದಲ್ಲಿ ಸದ್ಯ ಕಂಡು ಬರ್ತಾ ಇರುವಂತಹ ಚಿತ್ರಣ ಹತ್ಯೆಯಾದ ನೇಹಾ ಅವಳ ಕೊಲೆಗೆ ನ್ಯಾಯ ಸಿಗಬೇಕು ಆರೋಪಿಗೆ ಕಠಿಣಾತಿ ಕಠಿಣ ಗರಿಷ್ಠ ಮಟ್ಟದ ಶಿಕ್ಷೆ ಆಗಬೇಕು ಅಂತ ಅಂಜುಮಾನ್ ಇಸ್ಲಾಂ ಸಂಸ್ಥೆಯ ನೇತೃತ್ವದಲ್ಲಿ ಕೈಗೆ ಕಪ್ಪು ಪಟ್ಟಿಯನ್ನು ಧರಿಸಿಕೊಂಡು ಮೆರವಣಿಗೆ ನಡೆಸಲಾಗ್ತದೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಾವಿದ್ ನೀಡ್ತಾರೆ ಜಾವಿದ್ ಪ್ರತಿಭಟನೆ ಮೆರವಣಿಗೆ ಯಾವ ಹಂತದಲ್ಲಿ ಸಾಗ್ತದೆ ಮತ್ತು ಈ ಸಂಸ್ಥೆ ನಡೆಸ್ತಾ ಇರುವಂತದ್ದು ಸ್ವಲ್ಪ ಆಶ್ಚರ್ಯ ಅನಿಸ್ತಾ ಇದೆ ಅಲ್ವಾ ಅಂದ್ರೆ ನಾವು ಯಾವುದೇ ಒಂದು ಧರ್ಮದ ಪರವಾಗಿಲ್ಲ ನ್ಯಾಯದ ಪರವಾಗಿರ್ತೀವಿ ಅಂತ ಒತ್ತಿ ಹೇಳೋಂಗ್ ಕಾಣಿಸ್ತಾ ಇದೆ ನಿಜವಾಗಲೂ ವಿದ್ಯಾ ಇವತ್ತು ಧಾರವಾಡದ ಅಂಜುಮನ್ ಸಂಸ್ಥೆ ಏನಂತ ಹೇಳಿದ್ರೆ ಆ ನೇಹಾ ಹತ್ಯೆ ಖಂಡಿಸಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಒಂದು ಮೌನ ಪ್ರತಿಭಟನೆ ಮಾಡುವ ಮೂಲಕ ಧಾರವಾಡ ಅಂಜುಮನ್ ಸಂಸ್ಥೆಯಿಂದ ಜಿಲ್ಲಾಧಿಕಾರಿ ಕಚೇರಿ ಒಳಗೆ ಏನಂತ ಹೇಳಿದ್ರೆ ಈ ಒಂದು ಪ್ರತಿಭಟನೆ ಏನಂತ ಹೇಳಿದ್ರೆ ಹಮ್ಮಿಕೊಂಡಿರುವಂಥದ್ದು ಏನು ಆರೋಪಿ ಫಯಾಜ್ ಏನಿದ್ದಾನೆ ಅವನಿಗೆ ಏನಂತ ಹೇಳಿದ್ರೆ ಕಠಿಣ ಶಿಕ್ಷೆಯನ್ನು ವಹಿಸಬೇಕು ಆತನಿಗೆ ಏನಂತ ಹೇಳಿದ್ರೆ ಗಲ್ಲು ಶಿಕ್ಷೆ ಕೊಡಬೇಕನ್ನೋಂಥ ಆಗ್ರಹ ಕೂಡ ಏನಂತ ಹೇಳಿದ್ರೆ ಮಾಡ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಒಂದು ಮೆಸೇಜ್ ಏನಂತ ಹೇಳಿದ್ರೆ ಆ ಫಯಾಜ್ ಏನು ಕೊಲೆ ಮಾಡ್ತಾನೆ ಅವನಿಂದ ಇಡೀ ಒಂದು ಏನಂತಿದ್ರೆ ಸಮುದಾಯಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಆ ಕೆಟ್ಟ ಹೆಸರನ್ನ ತೆಗಿಸ್ಲಿಕ್ಕೆ ಏನಂತ ಹೇಳಿದ್ರೆ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಂತ ಮಾತನ್ನ ಏನು ಅಂಜುಮನ್ ಸಂಸ್ಥೆ ಅಧ್ಯಕ್ಷರಾದಂತ ಇಸ್ಮಾಯಿಲ್ ತಮಾಟ್ಗ ಅವರು ಹೇಳಿದ್ರು ಅವರು ಕೂಡ ಏನಂತ ಹೇಳಿದ್ರೆ ಇವತ್ತು ಮೌನ ಮೆರವಣಿಗೆಯಲ್ಲಿ ನಮ್ಮ ಜೊತೆ ಏನಂತಿದ್ರೆ ಭಾಗವಹಿಸಿದ್ದಾರೆ ಅವ್ರು ಏನ್ ಹೇಳ್ತಾರೆ ನೋಡೋಣ ಯಾವ ರೀತಿಯಾಗಿ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿ ಈಗ ಫಯಾಜ್ ಏನ್ ಕೊಲೆ ಮಾಡಿದ ನೇಹಾಳಿಗೆ ಆ ಕೊಲೆಗೆ ಏನಂತಿದ್ರೆ ಖಂಡಿಸಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ರಿ ಅವನು ಮಾಡಿದಂತ ತಪ್ಪಿಗೆ ಇಡೀ ಒಂದು ಸಮಾಜಕ್ಕೆ ಇದು ಕೆಟ್ಟ ಹೆಸರು ಬಂತ ಅಂತ ನೋಡ್ರಿ ಕ್ರಿಮಿನಲ್ಸಿಗೆ ಯಾವ ಜಾತಿ ಇಲ್ಲ ಸಮಾಜಿಗೆ ಏನು ಕೆಟ್ಟ ಹೆಸರು ಅಂದರೆ ಇವ್ರು ರಾಜಕಾರಣ ಮಾಡಿ ಇದಕ್ಕೆ ಸಮಾಜ ಮೇಲೆ ಇದಾಗ್ತಾ ಇದ್ದಾರೆ ಅದು ಇಂಡಿವಿಜುವಲ್ ವೈಯಕ್ತಿಕ ಯಾರು ಮರ್ಡರ್ ಆದ್ರದ ಎಲ್ಲ ಸಮಾಜ ಮೇಲೆ ಹಾಕೋದು ತಪ್ಪು ಇಲ್ಲೇ ಗದಗಲ್ಲಿ ಮನೆಯಲ್ಲಿ 4 ಮರ್ಡರ್ ಆಗಿದ್ದಾವೆ ಅಲ್ಲಿ ಯಾವ ಮೀಡಿಯಾದೂ ಇಲ್ಲ ಯಾರು ಲೀಡರ್ಸು ಇಲ್ಲ ಅದಕ್ಕೆ ನಾವು ಸ್ಟೂಡೆಂಟ್ ಕಮ್ಯುನಿಟಿ ತೀರ್ಕೊಂಡಿದ್ದಾರೆ ನಮ್ಮದು ಅಂಜುಮನ್ ಸಂಸ್ಥೆ ಇದೆ ನಮ್ಮಲ್ಲಿ 10,000 ಸ್ಟೂಡೆಂಟ್ಸ್ ಇರ್ತಾರೆ ಅದೇ ಸ್ಟೂಡೆಂಟ್ ಕಮ್ಯುನಿಟಿಗೆ ರಕ್ಷಣೆಗಾಗಿ ಇಂಥ ಸ್ಟೂಡೆಂಟ್ ಕಮ್ಯುನಿಟಿಗೆ ಏನಾರ ಆದ್ರೆ ಅದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೊಟ್ಟು ಹಾಕಿ ಶಿಕ್ಷೆ ಕೊಡಬೇಕಂತ ನಮ್ಮೆಲ್ಲರಿದೆ ಇಂಥ ಮುಂದೆ ಘಟನೆ ಆಗಬಾರ್ದು ಸಮಾಜದವರು ಇಂಥ ಘಟನೆಗಳಿಗೆ ಖಂಡನೆಗಳನ್ನು ಮಾಡ್ತಾರೆ ಸಮಾಜದವರು ಇದಕ್ಕೆ ನಿಂದಿರಂಗಿಲ್ಲ ಅಂತ ಒಂದು ನಮ್ಮ ಸಮಾಜದ ಯುವಕರಿಗೂ ಒಂದು ಮೆಸೇಜ್ ಕೊಡಲಿಕ್ಕೆ ಮತ್ತು ಯಾವ್ದು ತಪ್ಪು ಮಾಡಿದ ಅಮಾನ್ಯ ಘಟನೆಗೆ ಮುಸ್ಲಿಂ ಸಮಾಜ ಯಾವತ್ತೂ ಅವ್ರು ಖಂಡನೆ ಮಾಡುತ್ತೆ ಅಂತ ಹೇಳಿ ಸದ್ಯಕ್ಕೆ ವಿದ್ಯಾ ಇವತ್ತು ಏನಂತಿದ್ರಿ ಪ್ರತಿಭಟನೆ ಮಾಡೋಕ್ಕೂ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದೀವಿ ಯಾವುದೇ ರೀತಿಯಾದಂಥ ಇಂಥ ಘಟನೆ ನಡೆದ್ರೆ ಯಾವುದೇ ಸಮುದಾಯ ಏನಂತಿದ್ರೆ ನಾವು ಅದಕ್ಕೆ ಬೆನ್ನಾಗಿ ನಿಂದಿರುವುದಿಲ್ಲ ಅನ್ನೋಂಥ ಮಾತನ್ನ ಇಲ್ಲಿರುವಂಥ ಅಧ್ಯಕ್ಷರು ಹೇಳ್ತಾ ಇರುವಂಥದ್ದು ಇನ್ನು ಅರ್ಧ ದಿನಗಳ ಕಾಲ ವ್ಯಾಪಾರ ವಹಿವಾಟೆಲ್ಲ ಬಂದ್ ಮಾಡಿಸಿದ್ದಾರೆ ಅನ್ನೋ ಮಾಹಿತಿ ಇದೇ ಸಮುದಾಯದವರ ಅಥವಾ ಇದೇ ಸಂಘಟನೆಯವರ ಡೀಟೇಲ್ಸ್ ಏನಿದೆ ಮತ್ತು ಇವರ ಮೆರವಣಿಗೆ ಎಲ್ಲಿ ತನಕ ಸಾಗ್ತಾ ಇದೆ ಹೌದು ವಿದ್ಯಾ ಇವತ್ತು ಏನಂತ ಹೇಳಿದ್ರೆ ಈ ಒಂದು ಪ್ರತಿಭಟನೆ ಅಂಜುಮನ್ ಕಾಲೇಜ್ ಧಾರವಾಡದಿಂದ ಹಿಡಿದು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಒಳಗೆ ಏನಂತ ಹೇಳಿದ್ರೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು ಈ ಮೆರವಣಿಗೆಯಲ್ಲಿ ಏನಂತ ಹೇಳಿದ್ರೆ ಮುಸ್ಲಿಂ ಸಮುದಾಯದ ಬಹುತೇಕ ವ್ಯಾಪಾರಸ್ಥರಾಗಿರ್ಬೋದು ಆಟೋ ಚಾಲಕರಾಗಿರ್ಬೋದು ಎಲ್ಲರೂ ಸೇರಿ ಏನಂತ ಹೇಳಿದ್ರೆ ಒಂದು ವ್ಯಾಪಾರ ವಹಿವಾಟವನ್ನು ಬಂದ್ ಮಾಡಿ ಒಂದು ಪ್ರತಿಭಟನೆಗೆ ಏನಂತ ಹೇಳಿದ್ರೆ ಹಮ್ಮಿಕೊಂಡಿರುವಂಥದ್ದು ಇದರಲ್ಲಿ ಏನಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದು ಮೆಸೇಜನ್ನು ಕೊಡ್ಲಿಕ್ಕೆ ಏನು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾರು ಕೊಲೆ ಮಾಡಿದ್ದಾರೆ ಅವನಿಗೆ ಏನಂತ ಹೇಳಿದ್ರೆ ಶಿಕ್ಷೆ ಆಗಬೇಕು ಅವನ ಪರವಾಗಿ ನಾವು ಯಾರೂ ಇಲ್ಲ ಅನ್ನುವಂಥ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಹೊರಟಿರುವಂಥದ್ದು ವಿದ್ಯಾ ಓಕೆ ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ ಸೊ ನೇಹಾ ಹತ್ಯೆಯನ್ನ ಖಂಡಿಸಿ ಇವತ್ತು ಧಾರವಾಡವನ್ನ ಬಂದ್ ಮಾಡೋದ್ರ ಮುಖಾಂತರ ಅರ್ಧ ದಿನಗಳ ಕಾಲ ಮುಸ್ಲಿಮರ ವ್ಯಾಪಾರ ವಹಿವಾಟು ಬಂದ್ ಮಾಡಿ ಮೌನ ಮೆರವಣಿಗೆ ಕೂಡ ಮಾಡ್ತಾ ಇದ್ದಾರೆ ಒಂದ್ ಕಡೆ ಆರಂಭದಲ್ಲಿ ಈ ವಿಚಾರದಲ್ಲಿ ಕೇಳಿ ಬಂದಿದ್ದೆ ಲವ್ ಜಿಹಾದ್ ಅಂತ ಈಗ ಇಲ್ಲ ಇದಕ್ಕೂ ಇಂತಹ ಕೊಲೆಗೂ ಅಥವಾ ಇಂತಹ ಕ್ರಮಕ್ಕೂ ನಮ್ಮ ಸಮುದಾಯಕ್ಕೂ ಯಾವುದೇ ಸಂಬಂಧ ಇಲ್ಲ ಮತ್ತು ಆರೋಪಿಗೆ ಕಠಿಣ ಶಿಕ್ಷೆ ಆಗ್ಬೇಕನ್ನೋದಷ್ಟೇ ನಮ್ಮ ಗುರಿ ಧರ್ಮಕ್ಕೆ ನಾವು ಸೀಮಿತ ಅಲ್ಲ ಅನ್ನುವಂಥದ್ದನ್ನ ಪ್ರೂವ್ ಮಾಡೋಕೆ ಈ ಅಂಜುಮಾನ್ ಇಸ್ಲಾಂ ಸಂಸ್ಥೆ ಮುಂದಾಗ್ತಾ ಇದೆ